ಹಾಯ್, ವೆಲ್ಕಮ್ ಬ್ಯಾಕ್ ಟು ಡೇ ಟು ಮಿನಿ ವ್ಲಾಗ್. ನನಗೆ ಇವತ್ತು ಯಾಕೋ ಬೇಜಾರು ಅನಿಸ್ತಾ ಇದೆ. ಯಾಕೋ ಎದೊಳೋದಕ್ಕೂ ಮೂಡಿಲ್ಲ, ತಿಂಡಿ ಮಾಡೋದಕ್ಕೂ ಮೂಡಿಲ್ಲ. ಆದರೂ ಒಂದು ಅಕ್ಕಿ ರೊಟ್ಟಿ ತಾಳಿಪಟ್ಟು ಥರ ಮಾಡಿ ಕೊಟ್ಟು ಭರತ್ನ ಆಫೀಸಿಗೆ ಕಳಿಸ್ದೆ. ಆಫೀಸಿಗೆ ಕಳಿಸಿದ್ಮೇಲೆ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತಲ್ವ, ಆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಮನೆ ಕೆಲಸ ಇವತ್ತು ಎಷ್ಟು ಮಾಡಿದ್ರು ಮುಗಿಲೇ ಇಲ್ಲ. ತುಂಬ ಬೇಜಾರಾಯಿತು. ಯಾಕೋ ಗೊತ್ತಿಲ್ಲ, ನಮ್ಮನ್ನು ಪ್ರೀತಿಯಿಂದ ಮಾತನಾಡ್ಸೋರು ಒಂದು ಕಡೆ, ಆದರೆ ನಮ್ಮನ್ನು ನೋಡಿ ಇವ್ರು ಹಾಳಾಗ್ಲಪ್ಪ ಅಂತ ಅನ್ಕೊಳ್ಳೋರು ತುಂಬ ಜನ ಇದ್ದೀರಾ. ಒಬ್ಬರನ್ನ ನೋಡಿ ಅಯ್ಯೋ ಅವ್ರು ಚೆನ್ನಾಗಿದ್ದಾರಲ್ಲ ಅಂತ ಯಾಕೆ ಹೊಟ್ಟೆ ಉರ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ನನಗೆ ಒಂದೇ ಬೇಜಾರು, ಎಲ್ಲರೂ ಒಳ್ಳೆ ಮನಸ್ಸಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡ್ರೆ ಏನು ಅವ್ರು ಗಂಟು ಹೋಗ್ಬಿಡುತ್ತಾ ಅಂತ ನನಗೆ ಗೊತ್ತಾಗಲ್ಲ. ಆದರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಯಾವಾಗಲೂ ಬಯಸೋ ನನಗೆ ಸ್ವಲ್ಪ ಯಾವಾಗಲೂ ಕಷ್ಟನೇ ಇರುತ್ತೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸುಮ್ಮನೆ ಇರೋಷ್ಟೊತ್ತಿಗೆ ಭರತ್ ಆಲ್ರೆಡಿ ಮನೆಗೆ ಬಂದಿದ್ರು. ನನಗೋಸ್ಕರ ಬ್ರೆಡ್ ಕೂಡ ತಂದಿದ್ರು. ಯಾವಾಗಲೂ ಅಷ್ಟೇ ನಾನು ಹಸ್ಕೊಂಡಿರ್ತೀನಿ ಅಂತ ಹೇಳಿ ಮನೆಗೆ ಬರುವಾಗ ಏನಾದರೂ ಒಂದು ತೊಗೊಂಡು ಬರ್ತಾರೆ. ಆ ಬ್ರೆಡ್ನ ಕುತ್ಕೊಂಡು ನಾನು ತಿಂದು ಅವ್ರ ಜೊತೆ ಸ್ವಲ್ಪ ತರಲೆ ಮಾಡ್ಕೊಳ್ತಾ ಸುಮ್ಮನೆ ಹಾಗೆ ಸಮಯ ಕಳೆದೆ. ಒಂದಂತೂ ನಿಜ, ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂದ್ಕೊಂಡು ಜೀವನನ ಸಾಗಿಸ್ತಾ ಇರಬೇಕು. ಅಷ್ಟೊತ್ತಿಗಾಗಲೇ ನಮ್ಮನೆ ಫಿಲ್ಟ್ರು ಹಾಳಾಗಿತ್ತು. ಫಿಲ್ಟ್ರು ವಾಟರ್ ತೊಗೊಂಡು ಬಾ ಅಂತ ಹೇಳಿ ಭರತ್ನ ಕಳಿಸ್ತಾ ಇದ್ದೆ. ಆಗಲೇ ನಾನು ಇಡ್ಲಿ ನೆನೆ ಹಾಕಿದ್ದನ್ನು ರುಬ್ಕೊಂಬಿಡೋಣ ಅಂತ ಹೇಳಿ ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋಷ್ಟೊತ್ತಿಗೆ ಭರತ್ ನೀರು ತಂದರು. ಹಾಗೆ ಊರಿಂದ ತಂದಿರುವಂಥ ಕಾಯಿ ಕೂಡ ಸುಲಿದ್ರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್.